ಪಾದಯಾತ್ರೆ ತಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಪಾದಯಾತ್ರೆ ತಡೆಯುವಂತಹ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಸರ್. ಇರ್ಲಿ ಮಾಡ್ಲಿ, ಇವರೆಲ್ಲ ವ್ಯವಸ್ಥಿತ ಪಿತೂರಿ. ಈಗಾಗಲೇ 2-3 ದಿನದಿಂದ ರಾಜ್ಯ ಸರ್ಕಾರಕ್ಕೆ ನಡಕ ಹುಟ್ಟಿದೆ. ನೋಡ್ತಾ ಇದ್ದೀರಿ ಯಾವ್ಯಾವ ರೀತಿ ಜಾಹೀರಾತುಗಳು, ಯಾವ್ಯಾವ ರೀತಿ ಆಫರ್ಗಳು ಕೊಟ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಕೊಟ್ಟಂತ ಕೊನೆಯ ಒಂದು ಪಾಯಿಂಟ್ ಏನಿತ್ತು, ಇವತ್ತು 2ನೇ ದಿನ ತಲುಪಬೇಕಾಗಿರ್ತಕ್ಕಂಥ ಪಾಯಿಂಟು ತಲುಪುವಂಥದಕ್ಕೆ ಇವತ್ತು ತಡೆಗಟ್ಟಿದ್ದಾರೆ. ಆದರೆ ಶಾಂತಿಯುತವಾದಂಥ ಈ ಪಾದಯಾತ್ರೆ ಮುಂದುವರಿಸ್ತಾ ಇದ್ದೇವೆ. ಸರ್, ಪೊಲೀಸ್ನವ್ರು ನಿಮ್ಮ ತಡೆದಂತ ಸಂದರ್ಭದಲ್ಲಿ ನೀವು ಒಂದಷ್ಟು ರಿಕ್ವೆಸ್ಟ್ ಮಾಡಿದ್ರೆ ಅವಾಗ ವಾಗ್ವಾದ ಆಯ್ತು, ಏನೆಲ್ಲ ಆಯ್ತು ಸರ್? ಅವಾಗ ಏನಿಲ್ಲ, ರಿಕ್ವೆಸ್ಟೇ ಮಾಡಿದೀವಿ. ಸರ್ಕಾರಕ್ಕೆ ಕೇಳ್ಕೊಳ್ಳಿ, ಮಾತು ಕೊಟ್ಟಿದ್ರೆ ಉಳಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿದ್ವಿ. ಇವಾಗ ನಿಮ್ಮ ಪಾದಯಾತ್ರೆ ಮುಂದೆ ತಡೆಯುವಂತಹ ಪ್ರಕ್ರಿಯೆ ಸಹ ನಡೀತಾ ಇದೆ ಸರ್. ಇಲ್ಲಿ ಎಲ್ಲ ಎದುರಿಸ್ತೇವೆ ಬಂದು. ಎಲ್ಲಿವರೆಗೂ ನೀವು ರೈತರಿದ್ದಾರೆ ನಮ್ಮ ಜೊತೆಯಲ್ಲಿ, ರೈತರ ಜೊತೆ ನಾವು ಇದ್ದೇವೆ, ಎಲ್ಲದಕ್ಕೂ ತಯಾರಾಗಿ ಬಂದಿದ್ದೇವೆ. ಈಗ ಎಲ್ಲಿವರೆಗೂ ಹೋಗುತ್ತೆ ನಿಮ್ಮ ಪಾದಯಾತ್ರೆ ಸರ್? ಇವಾಗ ನೋಡೋಣ ಬನ್ನಿ, ಮುಂದೆ ಎಲ್ಲಿವರೆಗೂ ಏನೇನಾಗುತ್ತೆ, ನೀವು ನಮ್ಮ ಜೊತೆಲಿ ಇರ್ತೀರಲ್ಲ, ಬನ್ನಿ ನೋಡೋಣ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಆದಿತ್ಯ ಜೊತೆ ಎಸ್, ಸ್ಥಳದಲ್ಲೇ ಕುಳಿತು ನಿಖಿಲ್ ಕುಮಾರಸ್ವಾಮಿ ಪ್ರತಿಭಟನೆಯನ್ನ ಮತ್ತೆ ಆರಂಭಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಡುಕ ಹುಟ್ಟಿದೆ, ನಾವು ಇದ್ಯಾವುದಕ್ಕೂ ಬಗ್ಗಲ್ಲ, ರೈತರು ನಮ್ಮೊಟ್ಟಿಗಿದ್ದಾರೆ, ನಾವು ರೈತರೊಟ್ಟಿಗೆ ಇದ್ದೀವಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಸಂಪೂರ್ಣ ನ್ಯೂಸ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಜೆಡಿಎಸ್ ಪಾದಯಾತ್ರೆ ತಡೆಯಲು ಮುಂದಾಗಿದೆ ಸರ್ಕಾರ, ಇದ್ಯಾವುದಕ್ಕೂ ನಾವು ಬಗ್ಗಲ್ಲ, ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ನಡುಕ ಹುಟ್ಟಿದೆ, ಇದಕ್ಕಾಗಿ ಜಾಹೀರಾತುಗಳು ಮುಂತಾದ ವ್ಯವಸ್ಥೆಗಳು ನಡೀತಾ ಇದೆ, ಇದ್ಯಾವುದಕ್ಕೂ ನಾವು ಬಗ್ಗಲ್ಲ, ಶಾಂತಿಯುತವಾಗಿಯೇ ನಾವು ಈ ಪಾದಯಾತ್ರೆಯನ್ನ ನಡೆಸ್ತೇವೆ, ನಮ್ಮ ಜೊತೆ ರೈತರಿದ್ದಾರೆ, ನಾವು ಅವರ ಜೊತೆ ನಿಂತೇ ನಿಲ್ತೇವೆ, ಯಾವುದೇ ಕಾರಣಕ್ಕೂ ಈ ಪಾದಯಾತ್ರೆಯನ್ನ ನಿಲ್ಲಿಸಲು ನಾವು ಬಿಡೋದಿಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕಾರ್ಯಕರ್ತರು ಮತ್ತು ನಾಯಕರ ನಡುವೆ ವಾಗ್ವಾದ ನಡೆದಿದೆ. ಎಲ್ಲ ವಾಗ್ವಾದವೂ ಕೂಡ ಶಾಂತಿಯುತವಾಗಿಯೇ ನಾವು ನೆರವೇರಿಸಿದ್ದೀವಿ, ಶಾಂತಿಯುತವಾಗಿ ಉತ್ತರಿಸಿದ್ದೀವಿ, ಯಾವುದೇ ಕಾರಣಕ್ಕೂ ಗಲಾಟೆಗಳಾಗಲು ಬಿಡುವುದಿಲ್ಲ, ಶಾಂತಿಯುತವಾಗಿ ಈ ಪಾದಯಾತ್ರೆ ನಡೆಯುತ್ತೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನೂ ಹೆಚ್ಚು ಪೊಲೀಸರನ್ನ ಕರೆಸ್ತೇವೆ, ಆದರೆ ಪಾದಯಾತ್ರೆ ಮಾತ್ರ ನಿಲ್ಲಿಸೋದಿಲ್ಲ, ಶಾಂತಿಯುತವಾಗಿ ಈ ಪಾದಯಾತ್ರೆ ನಡೆಯುತ್ತೆ, ನಾವು ರೈತರೊಂದಿಗೆ ನಿಂತೇ ನಿಲ್ತೇವೆ. ಬ್ಯಾರಿಕೇಡ್ ಮುರಿದು ನುಗ್ತಿದ್ದಾರೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ ಪೊಲೀಸರು. ಸಹಸ್ರಾರು ಜನ ರೈತರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇನ್ನು ನಿನ್ನೇನು ಮೊದಲ ದಿನದ ಪಾದಯಾತ್ರೆ ನಡೆದಿತ್ತು, 9 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆ ಯಶಸ್ವಿಗೊಂಡಿತ್ತು. ಇನ್ನು 2ನೇ ದಿನಕ್ಕೆ ಕಾಲಿಟ್ಟಿದೆ. HD ದೇವೇಗೌಡ ಅವರ ನೇತೃತ್ವದಲ್ಲಿ ಪ್ರಾರಂಭವಾಗಿದೆ ಇಂದು ಮುಂಜಾನೆ. ಇಂದು ಕೂಡ ಹೆಚ್ಚು ರೈತರು ಈ ಆದ್ರೆ ನಮ್ಮನ್ನ ಇವತ್ತು ಎಲ್ಲ ಕಡೆಗಟ್ತಾ ಇರ್ತಕ್ಕಂಥದ್ದು ಇದಕ್ಕೂ ಅತ್ಯಂತ ಖಂಡನೀಯವಾದಂತ ವಿಚಾರ. ಹೋರಾಟಗಾರರು ಅನ್ನದಾತರು ಎಲ್ಲರೂ ಕೂಡ ಇವತ್ತು ಸಿರಿ ಕಮಿಷನ್ ಅಲ್ಲಿ 30 ಕಚೇರಿಗೆ ಪೊಲೀಸರಿಗೆ ಮನವಿಯನ್ನ ಮಾಡ್ತಾ ಇದ್ದೀರಿ. ದಯಮಾಡಿ ಪೊಲೀಸರು ನಮಗೆ ಸ್ಪಂದಿಸಬೇಕು ಡಿಪಾರ್ಟ್ಮೆಂಟ್ ಅಂತ ಕೇಳ್ತೀನಿ ದಯವಿಟ್ಟು. ಆದ್ರೆ ನಮ್ಮನ್ನ ಇವತ್ತು ಎಲ್ಲ ಕಡೆಗಟ್ತಾ ಇರ್ತಕ್ಕಂಥದ್ದು ಇದಕ್ಕೂ ಅತ್ಯಂತ ಖಂಡನೀಯವಾದಂತ ವಿಚಾರ. ಹೋರಾಟಗಾರರು ಅನ್ನದಾತರು ಎಲ್ಲರೂ ಕೂಡ ಇವತ್ತು ಸಿರಿ ಕಮಿಷನ್ ಅಲ್ಲಿ 30 ಕಚೇರಿಗೆ ಪೊಲೀಸರಿಗೆ ಮನವಿಯನ್ನ ಮಾಡ್ತಾ ಇದ್ದೀರಿ. ದಯಮಾಡಿ ಪೊಲೀಸರು ನಮಗೆ ಸ್ಪಂದಿಸಬೇಕು ಡಿಪಾರ್ಟ್ಮೆಂಟ್ ಅಂತ ಕೇಳ್ತೀನಿ ದಯವಿಟ್ಟು.
ನಿಖಿಲ್ ಕುಮಾರಸ್ವಾಮಿ ಅವರು ಪೊಲೀಸರಿಗೆ ಮನವಿ ಮಾಡ್ಕೊಳ್ತಿದ್ದಾರೆ. ದಯಮಾಡಿ ಪೊಲೀಸರು ನಮಗೆ ಸ್ಪಂದಿಸಬೇಕು, ನಮ್ಮನ್ನ ಇಲ್ಲೇ ತಡೆಗಟ್ಟಿ ನಿಲ್ಲುವಂತಹ ಕೆಲಸ ಮಾಡ್ತಿದೆ ಸರ್ಕಾರ. ಯಾವುದೇ ಕಾರಣಕ್ಕೂ ಈ ಪರಿಸ್ಥಿತಿ ಮುಂದುವರಿಬಾರ್ದು. ದಯಮಾಡಿ ಪೊಲೀಸರು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಮನವಿ ಮಾಡ್ಕೊಳ್ತಿದ್ದಾರೆ. ಇನ್ನು ರೈತರಿಗೆ ಬೆಂಬಲವನ್ನ ಕೂಡ ನೀಡ್ತಿದ್ದಾರೆ. ರೈತರೊಟ್ಟಿಗೆ ನಾವಿದ್ದೇವೆ, ನಮ್ಮ ಜೊತೆ ರೈತರಿದ್ದಾರೆ, ರೈತರೊಂದಿಗೆ ನಾವಿದ್ದೇವೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಡುಕ ಹುಟ್ಟಿದೆ ಈಗ ಆಲ್ರೆಡಿ. ಇನ್ನು ಅದಕ್ಕಾಗಿ ಜಾಹೀರಾತುಗಳನ್ನೆಲ್ಲ ಹೊರಡಿಸ್ತಿದ್ದಾರೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ದಾರೆ. ಏನೇ ಆದರೂ ಕೂಡ ಶಾಂತಿಯುತವಾಗಿ ನಡೆಯುತ್ತೆ. ನಿನ್ನೆಯಷ್ಟೇ 6ರಿಂದ 7 ಸಾವಿರಕ್ಕೂ ಹೆಚ್ಚು ಮಂದಿ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ ಈ ಪಾದಯಾತ್ರೆ. ಸಹಸ್ರಾರು ರೈತರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು.